ಏಣ ಲಾಂಛನನಮಲ ಕಿರಣ ಕ್ರಮೇಣ ವೃದ್ಧಿಯ ನೈದಿಲೋಕರ ಕಾಣಗೊಡದಿಹ ಕತ್ತಲೆಯ ಭಂಗಿಸುವ ತೆರದಂತೆ ವೈನತೆಯಾಂ ಸಗನ ಮೂರ್ತಿ ಧ್ಯಾನವುಳ್ಳ ಮಹಾತ್ಮರಿಗೆ ಸುಜ್ಞಾನ ಭಕ್ತ್ಯಾದಿಗಳು ವರ್ಧಿಸಿ ಸುಖವೇ ಕೊಡುತ್ತಿಹವು. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 7. ಏಣ ಲಾಂಛನ ನಮಲ ಕಿರಣ ಕ್ರಮೇಣ ವೃದ್ಧಿಯ ನೈದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಉತ್ತಮವಾದ ಜ್ಞಾನಾನುಸಂಧಾನಪೂರ್ವಕ ಭಕ್ತಿಯಿಂದ ಶ್ರೀ ಪರಮಾತ್ಮನನ್ನು ಧ್ಯಾನಿಸುವ ಭಗವದ್ಭಕ್ತರ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ದಿನೇ ದಿನೇ ಶುಕ್ಲ ಪಕ್ಷದ ಚಂದ್ರನ ಕಳೆಗಳಂತೆ ವೃದ್ಧಿಯನ್ನು ಹೊಂದುತ್ತಾ ಅವರಿಗೆ ಸುಖವನ್ನು ಕೊಡುವುದೆಂದು ತಿಳಿಸುತ್ತಾರೆ. ಭಗವನ್ಮೂರ್ತಿಯ ಧ್ಯಾನೋಪಾಸನೆಯಿಂದ ಹರಿಭಕ್ತರ ಅಜ್ಞಾನ ಪರಿಹಾರವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳು ಕ್ರಮೇಣ ದಿನೇ ದಿನೇ ಶುಕ್ಲ ಪಕ್ಷದ ಚಂದ್ರನ ಕಳೆಗಳಂತೆ ಅಭಿವೃದ್ಧಿ ಹೊಂದುವವು ಎನ್ನುತ್ತಾರೆ. ಚಂದ್ರನಲ್ಲಿ ಜಿಂಕೆಯನ್ನು ಹೋಲುವ ಒಂದು ಕಳಂಕವಿದೆ. ಈ ಚಿಹ್ನೆಯಿಂದ ಯುಕ್ತನಾದ ಚಂದ್ರನಿಗೆ ಏಣ ಲಾಂಛನನೆಂದು ಹೆಸರು. ಏಣ ಲಾಂಛನನ ಕಿರಣಗಳು ತಂಪಾಗಿ ಆಹ್ಲಾದಕರವಾಗಿರುವವು. ಹಾಲು ಚೆಲ್ಲಿದಂತೆ ಇರುವ ಪೂರ್ಣಿಮೆಯ ಚಂದಿರನ ಬೆಳಕಿಗೆ ಬೆಳದಿಂಗಳು ಎಂದು ಹೆಸರು. ಚಂದ್ರನಿಗೆ 16 ಕಳೆಗಳಿವೆ. ಅವುಗಳಲ್ಲಿ ಒಂದು ಅವನ ಸ್ವರೂಪ ಕಳೆ. ಉಳಿದ 15 ಕಳೆಗಳು ಶುಕ್ಲ ಪಕ್ಷದಲ್ಲಿ ಪ್ರತಿಪದಾದಿಂದ ಪ್ರಾರಂಭಿಸಿ ಹುಣ್ಣಿಮೆಯವರೆಗೆ ದಿನೇ ದಿನೇ ಹೆಚ್ಚುತ್ತಾ ಹೋಗುವವು. ಪೌರ್ಣಿಮಾ ತಿಥಿಯಂದು ಪೂರ್ಣಚಂದಿರನ ಬೆಳಕು ಅಮೃತಮಯ ಕಿರಣಗಳಿಂದ ಕೂಡಿದ್ದು ಕತ್ತಲೆಯಲ್ಲಿ ಅಡಗಿದ್ದ ವಸ್ತುಗಳನ್ನು ಲೋಕದ ಜನರಿಗೆ ಸ್ಪಷ್ಟವಾಗಿ ಗೋಚರವಾಗುವಂತೆ ಮಾಡುತ್ತವೆ. ಇದೇ ರೀತಿಯಲ್ಲಿ ಗರುಡ ವಾಹನನಾದ ಶ್ರೀಹರಿಯ ಧ್ಯಾನವುಳ್ಳವರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳು ಕ್ರಮೇಣವಾಗಿ ವೃದ್ಧಿಯಾಗುವವು. ಕಶ್ಯಪ ಋಷಿಗಳ ಪತ್ನಿ ವಿನತಾದೇವಿ, ಅವಳ ಪುತ್ರನೇ ಗರುಡನು. ಇದರಿಂದ ಗರುಡನಿಗೆ ವೈನಿತೇಯ ಎಂದು ಹೆಸರು. ವೈಕುಂಠಪತಿಯನ್ನು ತಮ್ಮ ಹೃದಯ ಮಂದಿರದಲ್ಲಿ ಸ್ಥಿರವಾಗಿ ನಿಲ್ಲಿಸಿಕೊಂಡು ಅನವರತ ಈ ಭಗವನ್ಮೂರ್ತಿಯ ಧ್ಯಾನ ಮಾಡತಕ್ಕ ಭಗವದ್ಭಕ್ತರೇ ಮಹಾತ್ಮರು. ಅಂತಹ ಮಹನೀಯರಿಗೆ ಭಗವದ್ ಅನುಗ್ರಹ ಪ್ರಾಪ್ತಿಗೆ ಸಾಧನ ಪರಿಕರಗಳಾದ ಸುಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ದೈವಿ ಸಂಪತ್ತುಗಳು ಶುಕ್ಲ ಪಕ್ಷದ ಚಂದ್ರನ ಕಳೆಗಳಂತೆ ದಿನೇ ದಿನೇ ಅಭಿವೃದ್ಧಿ ಹೊಂದುವವು. ಜಗತ್ಸತ್ಯತ್ವ, ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಪಂಚಭೇದ ತಾರತಮ್ಯ ಈ ತತ್ವಗಳ ಅರಿವಿಗೆ ಸುಜ್ಞಾನವೆನ್ನುವರು. ಚಂದ್ರನ ಬೆಳಕಿನಲ್ಲಿ ಕತ್ತಲೆಯಲ್ಲಿ ಗೋಚರವಾಗದ ವಸ್ತುಗಳು ಸ್ಪಷ್ಟವಾಗಿ ಸ್ಫುಟವಾಗಿ ಕಾಣಿಸುವವು. ಅಂತೆಯೇ ಭಗವಂತನ ದರ್ಶನಕ್ಕೆ ಅಜ್ಞಾನವೆಂಬ ಕತ್ತಲೆಯ ಪ್ರತಿಬಂಧಕ. ಭಗವದ್ಧ್ಯಾನದಿಂದ ಆ ಕತ್ತಲೆಯ ನಿವಾರಣೆಗಾಗಿ ಪೂರ್ಣ ಚಂದ್ರನಂತೆ ಹೃತ್ಕಂಜದಲ್ಲಿ ಬಿಂಬ ದರ್ಶನವಾಗುವುದು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಹೇಳಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ.